ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವಿಡಿಯೋ ನಾನು ಮಾಡಿದ್ದೆ ಹೌ ಟು ಕ್ರ್ಯಾಕ್ ಇಂಟರ್ವ್ಯೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ಕೇಳಿದ್ವಿ ಲೈಕ್ ಎಷ್ಟು ಥರ ರೌಂಡ್ಸ್ ಬರುತ್ತೆ ಆ್ಯಂಡ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಹೇಗೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗಾಗಿ. ಸೊ ವಿತೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದರಲ್ಲಿ ನಿಮಗೆ 4 ಥರ ರೌಂಡ್ ಬರುತ್ತೆ. ಫಸ್ಟ್ ಇಸ್ ಆಪ್ಟಿಟ್ಯೂಡ್, ಸೆಕೆಂಡ್ ಇಸ್ ಕೋಡಿಂಗ್, ಥರ್ಡ್ ಬಂದು ವರ್ಸ್ ಅಂಡ್ ಟೆಸ್ಟ್ ಆ್ಯಂಡ್ ಫೋರ್ತ್ ಬಂದು ಟೆಕ್ನಿಕಲ್ ರೌಂಡ್ ಅಥವಾ HR ರೌಂಡು. ಆ್ಯಂಡ್ ಅಗೇನ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ 3 ಪಾರ್ಟ್ ಬರುತ್ತೆ. ಪಾರ್ಟ್ ಎ ಬಂದ್ಬಿಟ್ಟು ಕ್ವಾಂಟಿಟೇಟಿವ್, ಪಾರ್ಟ್ ಬಿ ಬಂದು ನಿಮಗೆ ಲಾಜಿಕಲ್ ಬರುತ್ತೆ. ದೆನ್ ಕಮ್ಸ್ ವರ್ಬಲ್ ಆಪ್ಟಿಟ್ಯೂಡ್. ಸೊ ಇದು ನಿಮ್ಮ ಲಾಸ್ಟ್ ಟಾಪಿಕ್ ಇನ್ ಯುವರ್ ಆಪ್ಟಿಟ್ಯೂಡ್, ವೇರ್ ನಿಮಗೆ ಬೇಸಿಕ್ ಥಿಂಗ್ಸ್ ಲೈಕ್ ಗ್ರಾಮರ್, ಸಿನೋನಿಮ್ಸ್, ಆಂಟನಿಮ್ಸ್ ಈ ತರ ಬರುತ್ತೆ ನಿಮಗೆ. ವಿಚ್ ವುಡ್ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಸ್ಕೂಲ್ ಡೇಸ್, ನಥಿಂಗ್ ಮೋರ್ ದ್ಯಾನ್ ದಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್, ಕೋಡಿಂಗ್. ನೀವು ಯಾವ ಜಾಬ್ ರೋಲ್ ಮೇಲೆ ಅಪ್ಲೈ ಮಾಡಿರ್ತೀರಲ್ಲ ಅದ್ರ ಬೇಸಿಸ್ ಮೇಲೆ ನಿಮಗೆ ಕೋಡಿಂಗ್ ಬರುತ್ತೆ. ಸೊ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಟು ಎವ್ರಿ ಒನ್. ಎಲ್ರಿಗೂ ಕೋಡಿಂಗ್ ರೌಂಡ್ ಬಂದೇ ಬರುತ್ತೆ ಅಂತ ಇಲ್ಲ. ನೀವು ಯಾವ ಪರ್ಟಿಕ್ಯುಲರ್ ಜಾಬ್ ರೋಲ್ ಮೇಲೆ ಅಪ್ಲೈ ಮಾಡಿರ್ತೀರಲ್ಲ, ಸೊ ಆ ಜಾಬ್ ರೋಲ್ಗೆ ಕೋಡಿಂಗ್ ಇಂಪಾರ್ಟೆಂಟ್ ಇದ್ರೆ ಓನ್ಲಿ ದೆನ್ ಯು ವಿಲ್ ಗೆಟ್ ದಿಸ್ ಕೋಡಿಂಗ್ ರೌಂಡ್. ಕೋಡಿಂಗ್ ಅಲ್ಲಿ ನಿಮ್ಗೆ ಯಾವ್ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ದೇ ಮೈಟ್ ಆಸ್ಕ್ ಯು ಟು ರೈಟ್ ಪ್ರೋಗ್ರಾಮ್ಸ್. ಲೈಕ್ ಪ್ರೋಗ್ರಾಮ್ಸ್ ಯಾವ್ದಾದ್ರ ಮೇಲೆ ಕೇಳ್ಬೋದು ಅಂದ್ರೆ, ಟು ಫೈಂಡ್ HCF of 2 numbers or LCM of 3 numbers, ಅಥವಾ ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ. ಸೊ ಈ ತರ ಕ್ವೆಶನ್ಸ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಇಂಟರ್ವ್ಯೂವರ್ ಅಂಡ್ ನೀವು ಯಾವ ಜಾಬ್ ರೋಲಿಗೆ ಅಪ್ಲೈ ಮಾಡಿದೀರಾ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಯಾವ್ಯಾವ ತರ ಕೋಡಿಂಗ್ ಕ್ವೆಶನ್ಸ್ ಅಂಡ್ ಯಾವ ಲೆವೆಲ್ಗೆ ಕೋಡಿಂಗ್ ಕ್ವೆಶನ್ಸ್ ಕೊಡ್ತಾರೆ ಅನ್ನೋದು ಬರುತ್ತೆ. Moving on to third topic, verse and test. This is the third round of your interview. So ಈ verse and test ಹೆಂಗಿರುತ್ತೆ ಅಂತ ಅಂದ್ರೆ, ನಿಮ್ಗೆ ಒಂದು ಖಾಲಿ ರೂಮಲ್ಲಿ ಕುತ್ಕೊಳ್ಳೋಕೆ ಹೇಳ್ತಾರೆ, ವೇರ್ ನಿಮ್ಗೆ ಯಾವುದೇ ತರ ಡಿಸ್ಟರ್ಬೆನ್ಸಸ್ ಅಥವಾ ನಾಯ್ಸಸ್ ಇರಬಾರ್ದು. ಅಂಡ್ ಇದರಲ್ಲಿ ನಿಮಗೆ ಇನಿಷಿಯಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ದಟ್ ಯು ವಿಲ್ ಹ್ಯಾವ್ ಟು ವೇರ್ ಹೆಡ್ಫೋನ್ಸ್, ಅಂಡ್ ಹೆಡ್ಫೋನ್ಸ್ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗಿದ್ರೇನೆ ಈ ಒಂದು ಟೆಸ್ಟ್ ಸ್ಟಾರ್ಟ್ ಆಗೋದು. ಸೊ ದಿಸ್ ಇಸ್ ಹೌ ವರ್ಸ್ ಅಂಡ್ ಟೆಸ್ಟ್ ವಿಲ್ ಬಿ. ಇದರಲ್ಲಿ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಅಗೇನ್ ಪಾರ್ಟ್ A, B, C, D, E, F ಅಂತ 6 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. And first part ಬಂದ್ಬಿಟ್ಟು read, second is repeat, third is question, fourth is sentence builds, and fifth is storytelling, and the last topic is open questions. So ಈ ತರ 6 parts ಆಗಿ verse and test ಡಿವೈಡ್ ಆಗಿರುತ್ತೆ. First part is read. ಈ ಪಾರ್ಟ್ ಅಲ್ಲಿ 12 questions ಕೊಟ್ಟಿರ್ತಾರೆ which will be on the screen. ಸೊ ಒಂದು ವಾಯ್ಸ್ ಕೇಳಿಸ್ತಿರುತ್ತೆ ಅಂಡ್ ಆ ವಾಯ್ಸ್ ನಿಮ್ಗೆ ಯಾವ ಸೆಂಟೆನ್ಸ್ ನ ಓದಬೇಕು ಅಂತ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಅದು ಫಸ್ಟ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ನೀವು ಫಸ್ಟ್ ಸೆಂಟೆನ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಓದಬೇಕು. ಇಫ್ ಇಟ್ ಸೇಸ್ ಯು 12th ಸೆಂಟೆನ್ಸ್ ಓದಿ ಅಂತ, ಸೊ ಅವಾಗ ನೀವು 12th ಸೆಂಟೆನ್ಸ್ ಓದಬೇಕು. ಸೊ ಈ ತರ ಆ ವಾಯ್ಸ್ ನಿಮ್ಗೆ ಯಾವ ಸೆಂಟೆನ್ಸ್ ನ ಓದಿ ಅಂತ ಹೇಳುತ್ತಲ್ಲ, ಸೊ ಆ ಸೆಂಟೆನ್ಸ್ ನ ನೀವು ಓದಬೇಕು. ಇಷ್ಟೇ. ಸೊ ರೀಡ್ ಅಲ್ಲಿ ಇಷ್ಟೇ ಬರೋದು. ಸೊ ದ ನೆಕ್ಸ್ಟ್ ಪಾರ್ಟ್ ಇಸ್ ರಿಪೀಟ್. ರಿಪೀಟಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಆ ವಾಯ್ಸು ನಿಮಗೆ ಒಂದು ಸೆಂಟೆನ್ಸ್ ಹೇಳುತ್ತೆ. ಸೊ ಅದನ್ನು ನೀವು ಪ್ರಾಪರ್ ಆಗಿ ಕೇಳಿಸ್ಕೊಂಡು ಆ ಸೆಂಟೆನ್ಸ್ನ ನೀವು ರಿಪೀಟ್ ಮಾಡಬೇಕು. ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಮೂವಿಂಗ್ ಫಾರ್ವರ್ಡ್ ಸೆಂಟೆನ್ಸಸ್ ತುಂಬಾ ದೊಡ್ಡದು ಆಗ್ತಾ ಹೋಗುತ್ತೆ. ನೋ ಮ್ಯಾಟರ್ ನೀವು ಆ ಪೂರ್ತಿ ಸೆಂಟೆನ್ಸ್ನ ನೆನ್ಪಿಟ್ಕೊಳಕ್ ಆಗುತ್ತೋ ಆಗಲ್ವೋ, ಮೇಕ್ ಶೋರ್ ದಟ್ ನಿಮ್ಗೆ ಲಾಸ್ಟ್ ಒಂದು 2 ವರ್ಡ್ ನೆನಪಿದೆಯಾ ಅದನ್ನ ಅಟ್ಲೀಸ್ಟ್ ರಿಪೀಟ್ ಮಾಡಿ. ಯಾವುದೇ ಕಾರಣಕ್ಕೂ ಡೋಂಟ್ ಕೀಪ್ ಯೋರ್ ಸೆಲ್ಫ್ ಸೈಲೆಂಟ್. ಮೂವಿಂಗ್ ಆನ್ ಟು ಪಾರ್ಟ್ C. ಇದರಲ್ಲಿ ನಿಮಗೆ ಕ್ವೆಶನ್ಸ್ ಕೇಳುತ್ತೆ ವಾಯ್ಸ್, ವೇರ್ ಯು ವಿಲ್ ಹ್ಯಾವ್ ಟು ಆನ್ಸರ್ ಓನ್ಲಿ 1 word ಆನ್ಸರ್. ಇದರಲ್ಲಿ ನಿಮಗೆ ಕ್ರಿಟಿಕಲ್ ಕ್ವೆಶನ್ಸ್ ಏನಿರಲ್ಲ, ಇಟ್ಸ್ ಓನ್ಲಿ ಸಿಂಪಲ್ ಕಾಮನ್ ಸೆನ್ಸ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇಸ್ ಅನ್ ಆರೆಂಜ್ ಫ್ರೂಟ್ ಆರ್ ವೆಜಿಟೇಬಲ್ ಅಂತ ವಾಯ್ಸ್ ನಿಮ್ನ ಕೇಳಿದ್ರೆ, ಯು ಪೀಪಲ್ ಹ್ಯಾವ್ ಟು ಆನ್ಸರ್ ಫ್ರೂಟ್ ಅಥವಾ ಅ ಫ್ರೂಟ್. ಇಟ್ ಶುಡ್ ಓನ್ಲಿ ಬಿ ಆಫ್ 1 word. ಸೊ ಇದೇ ತರ ಸಿಂಪಲ್ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ ವಿಚ್ ಇಸ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್. ಮೂವಿಂಗ್ ಆನ್ ಟು ಪಾರ್ಟಿ. ಇದರಲ್ಲಿ ಇದು ಸೆಂಟೆನ್ಸ್ ಬಿಲ್ಡ್. ಸೊ ನಿಮಗೆ ಇದರಲ್ಲಿ ಬೇಸಿಕಲಿ ಜಂಬಲ್ಡ್ ಸೆಂಟೆನ್ಸ್ ಇರುತ್ತೆ. ಒಂದು ಸೆಂಟೆನ್ಸ್ ನ ಜಂಬಲ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಪ್ರಾಪರ್ ಸೆಂಟೆನ್ಸ್ ಆಗಿ, ಒಂದು ಪ್ರಾಪರ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ನೀವು ಅದನ್ನ ಕನ್ವರ್ಟ್ ಮಾಡಬೇಕು. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಹೋಗ್ತಾ ಹೋಗ್ತಾ ಕ್ವೆಶನ್ಸ್ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನಿಷಿಯಲಿ ನಿಮಗೆ ಒಂದು 4-5 ವರ್ಡ್ಸ್ ಇರೋ ಒಂದು ಸೆಂಟೆನ್ಸ್ ಕೊಡ್ತಾರೆ, ಬಟ್ ಮೂವಿಂಗ್ ಫಾರ್ವರ್ಡ್ ಯು ವಿಲ್ ಬಿ ಹ್ಯಾವಿಂಗ್ ಬಿಗರ್ ಸೆಂಟೆನ್ಸಸ್. ಇದರಲ್ಲೂ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಆನ್ ಸಂಡೇಸ್ ಇಸ್ ಕ್ಲೋಸ್ ದಿಸ್ ರೆಸ್ಟೋರೆಂಟ್ ಅಂತ. ಇದನ್ನ ನೀವು ಪ್ರಾಪರ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಹೆಂಗ್ ಮಾಡ್ತೀರಾ ಅಂತ ಅಂದ್ರೆ, ದಿಸ್ ರೆಸ್ಟೋರೆಂಟ್ ಇಸ್ ಕ್ಲೋಸ್ಡ್ ಆನ್ ಸಂಡೇಸ್. ಸೊ ಈ ತರ ಜಂಬಲ್ಡ್ ವರ್ಡ್ಸ್ ನ ಪ್ರಾಪರ್ ಆಗಿ ಒಂದು ಸೆಂಟೆನ್ಸ್ ನ ಮಾಡೋದಿನೇ ಸೆಂಟೆನ್ಸ್ ಬಿಲ್ಡ್ಸ್. ಸೊ ಈ ಪಾರ್ಟ್ ಅಲ್ಲಿ ಇಷ್ಟೇ ನಿಮಗಿರೋದು. ಸೊ ನೆಕ್ಸ್ಟ್ ಪಾರ್ಟಿ ಬಂದ್ಬಿಟ್ಟು ಸ್ಟೋರಿ ಟೆಲ್ಲಿಂಗ್. ಸೊ ಇದರಲ್ಲಿ ನಿಮಗೆ ವಾಯ್ಸ್ ಒಂದು ಕಂಪ್ಲೀಟ್ ಸ್ಟೋರಿ ಹೇಳುತ್ತೆ. ಸೊ ಆ ಸ್ಟೋರಿನ ನೀವು ಪ್ರಾಪರ್ ಆಗಿ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡಾಗಿದ್ಮೇಲೆ ನಿಮಗೆ ಒಂದು ಬೀಪ್ ಬರುತ್ತೆ. ಆ ಬೀಪ್ ಬಂದಿದ ತಕ್ಷಣ ಯು ಪೀಪಲ್ ಹ್ಯಾವ್ ಟು ಸ್ಟಾರ್ಟ್ ರೀಟೆಲ್ಲಿಂಗ್ ದಟ್ ಸ್ಟೋರಿ. ಅಂಡ್ ಇನ್ನೊಂದು ಬೀಪ್ ಆಗುತ್ತೆ, ಅವಾಗ ಯು ಪೀಪಲ್ ಹ್ಯಾವ್ ಟು ಸ್ಟಾಪ್ ಟೆಲ್ಲಿಂಗ್ ದಟ್ ಸ್ಟೋರಿ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತಾರೆ ನಿಮಗೆ. ಆ ಟೈಮಲ್ಲಿ ನೀವು ಸ್ಟೋರಿನ ಹೇಳಬೇಕಾಗುತ್ತೆ. ಅಂಡ್ ಪ್ಲೀಸ್ ಡೋಂಟ್ ಗೆಟ್ ಪ್ಯಾನಿಕ್. ಅಕಸ್ಮಾತ್ ನೀವು ಕಂಪ್ಲೀಟ್ ಸ್ಟೋರಿನ ನೆನ್ಪಿಟ್ಕೊಳಕ್ ಆಗಿಲ್ಲ ಅಂದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಫೈನ್. ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಕೊಟ್ಟು ಅಟ್ಲೀಸ್ಟ್ ಅಷ್ಟನ್ನಾದ್ರೂ ಕಂಪ್ಲೀಟ್ ಆಗಿ ಹೇಳಿ.
ಆ್ಯಂಡ್ ಐ ನೋ ತುಂಬ ಜನಕ್ಕೆ ಇದೊಂದು ಡ್ರಾಬ್ಯಾಕ್ ಇರುತ್ತೆ, ವೇರ್ ಯು ಕೆನಾಟ್ ಲೈಕ್ ಇವಾಗ ಒಂದು ಅವ್ರು ಏನು ಸ್ಟೋರಿ ಹೇಳಿರ್ತಾರ ಅದನ್ನು ಕಂಪ್ಲೀಟಾಗಿ ನೆನ್ಪಿಟ್ಕೊಳಕ್ಕೆ ಆಗಲ್ಲ. ದಿಸ್ ಇಸ್ ಅ ಮೇಜರ್ ಡ್ರಾಬ್ಯಾಕ್ ಈ ಒಂದು ಪಾರ್ಟಲ್ಲಿ. ಸೊ ಇದಕ್ಕೆ ನಾನು ನಿಮ್ಗೊಂದು ಟ್ರಿಕ್ ಹೇಳ್ತೀನಿ. ಸೊ ಇದನ್ನು ಯೂಸ್ ಮಾಡಿದ್ರೆ ಪ್ರಾಬಬ್ಲಿ ಯು ಕ್ಯಾನ್ ಓವರ್ಕಮ್ ದಿಸ್. ಅದೇನು ಅಂತ ಹೇಳಿದ್ರೆ, ನೀವು ಆ ಒಂದು ಸ್ಟೋರಿನ ಕೇಳಿಸ್ಕೊಂಡಾಗ ಆ ಸ್ಟೋರಿನ ಸಿಚುಯೇಷನ್, ಕ್ಯಾರೆಕ್ಟರ್ಸ್, ಆಕ್ಷನ್ಸ್ ಅಂಡ್ ಎಂಡಿಂಗ್ 4 ಪಾರ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಮಧ್ಯದಲ್ಲಿ ನೀವು ಯಾವುದೋ ಒಂದು 2-3 ವರ್ಡ್ಸ್ನ ಮಿಸ್ ಮ್ಯಾಚ್ ಮಾಡಿ ಬೇರೆ ಒಂದು ವರ್ಡ್ಸ್ ಹೇಳಿದ್ರು ಅದು ಅಷ್ಟೊಂದು ಹೈಲೈಟ್ ಆಗಲ್ಲ. ಸೊ ಮೇಕ್ ಶೋರ್ ದ್ಯಾಟ್ ನೀವು ಈ 4 ಪಾರ್ಟ್ಸ್ ಮೇಲೆ ಸ್ಟೋರಿ ಕೇಳಿಸ್ಕೋವಾಗ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ. ಆ್ಯಂಡ್ ಫೈನಲ್ ಪಾರ್ಟ್ ಇನ್ ವರ್ಸನ್ ಟೆಸ್ಟ್ ಬಂದ್ಬಿಟ್ಟು ಓಪನ್ ಕ್ವೆಶನ್ಸ್. ಸೊ ಈ ಓಪನ್ ಕ್ವೆಶನ್ಸ್ ಅಲ್ಲಿ ನಿಮ್ಮ ಪರ್ಸನಲ್ ಚಾಯ್ಸಸ್ ಅಥವಾ ಫ್ಯಾಮಿಲೀಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಹೆಂಗೆ ಕೇಳ್ತಾರೆ ಇದರಲ್ಲಿ ಅಂತ ಹೇಳಿದ್ರೆ, ಪ್ರತಿ ಕ್ವೆಶನ್ಸ್ನು 2 ಟೈಮ್ಸ್ ರಿಪೀಟ್ ಮಾಡ್ತಾರೆ. ಆ್ಯಂಡ್ 2 ಟೈಮ್ಸ್ ರಿಪೀಟ್ ಮಾಡಿದ್ಮೇಲೆ ದೇ ವಿಲ್ ಗಿವ್ ಯು ಸರ್ಟನ್ ಸೆಕೆಂಡ್ಸ್ ಆಫ್ ಟೈಮ್. ಅದರಲ್ಲಿ ನಿಮ್ಮ ಒಂದು ಚಾಯ್ಸಸ್ ಅಥವಾ ಅವ್ರು ಏನು ಕ್ವೆಶನ್ ಕೇಳಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದರಲ್ಲೂ ಅಷ್ಟೇ, ಸ್ಟಾರ್ಟಿಂಗ್ ಕ್ವೆಶನ್ 2 ಸತಿ ರಿಪೀಟ್ ಆಗಿದ ತಕ್ಷಣ ಒಂದು ಬೀಪ್ ಬರುತ್ತೆ. ಆ್ಯಂಡ್ ನೀವು ಸ್ಟಾಪ್ ಮಾಡಬೇಕು ಅನ್ನೋ ಟೈಮ್ಗೂ ಸಹ ಒಂದು ಬೀಪ್ ಬರುತ್ತೆ. ದೆನ್ ಯು ವಿಲ್ ಹ್ಯಾವ್ ಟು ಸ್ಟಾಪ್ ದಿಸ್. ಸೊ ಇದರಲ್ಲೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇದರಲ್ಲಿ ಹೆಂಗೆ ಬರುತ್ತೆ ಕ್ವೆಶನ್ಸ್ ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಎನ್ ಆಪ್ಷನ್ ವುಡ್ ಯು ಪ್ರಿಫರ್ ಅ ಲಾರ್ಜ್ ಸಿಟಿ ಆರ್ ಅ ಸ್ಮಾಲ್ ಟೌನ್, ಈ ಥರ ಕ್ವೆಶನ್ಸ್ ಬರ್ಬೋದು. ಸೊ ಅವಾಗ ನಿಮ್ಮ ಆನ್ಸರ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಲೈಕ್ ಇಟ್ ಡಿಪೆಂಡ್ಸ್ ಆನ್ ಯು. ಅಂದರೆ ಫಸ್ಟೇ ಹೇಳಿದ್ನಲ್ಲ ನಾನು, ಪರ್ಸನಲ್ ಚಾಯ್ಸಸ್. ಸೊ ಇವಾಗ ವುಡ್ ಯು ಪ್ರಿಫರ್ ಬೀಯಿಂಗ್ ಇನ್ ಅ ಲಾರ್ಜ್ ಸಿಟಿ ಆರ್ ಅ ಸ್ಮಾಲ್ ಟೌನ್ ಅನ್ನೋದನ್ನ ನೀವು ಅನಲೈಸ್ ಮಾಡಿ ನಿಮ್ಮ ಒಂದು ಪರ್ಸನಲ್ ಚಾಯ್ಸ್ ಏನು ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಫ್ ಯು ಆರ್ ವಿಸಿಟಿಂಗ್ ಅ ಪ್ಲೇಸ್, ವುಡ್ ಯು ಪ್ರಿಫರ್ ಅ ಗೈಡ್ ಆರ್ ವುಡ್ ಯು ಲೈಕ್ ಟು ಎಕ್ಸ್ಪ್ಲೋರ್ ಬೈ ಯೋರ್ ಸೆಲ್ಫ್, ಈ ಥರ. ಸೊ ನಿಮ್ಮ ಪರ್ಸನಲ್ ಚಾಯ್ಸಸ್ ಅಥವಾ ಫ್ಯಾಮಿಲಿ ಬಗ್ಗೆ ಈ ಥರ ಒಂದು ಕ್ವೆಶನ್ಸ್ ಬರುತ್ತೆ, ವೆರ್ ಯು ವಿಲ್ ಹ್ಯಾವ್ ಟು ಗಿವ್ ಯೋರ್ ಪರ್ಸನಲ್ ಚಾಯ್ಸಸ್. ಸೊ ಇದನ್ನ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ವಿತ್ ಇನ್ ದ ಗಿವನ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. And yeah, last and final topic, that is HR interview ಅಥವಾ ಟೆಕ್ನಿಕಲ್ ರೌಂಡ್. ಈ ಒಂದು ರೌಂಡ್ ಹೆಂಗಿರುತ್ತೆ ಆ್ಯಂಡ್ ಈ ಒಂದು ರೌಂಡ್ಗೆ ನೀವು ಹೆಂಗೆ ರೆಡಿ ಆಗಬೇಕು ಪ್ರತಿಯೊಂದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಪ್ಲೀಸ್ ಡೂ ಗೋ ಆ್ಯಂಡ್ ಚೆಕ್ಔಟ್ ದ್ಯಾಟ್ ವಿಡಿಯೋ. ಲೈಕ್ ಅದರಲ್ಲಿ ನಾನು ಹೌ ಟು ಕ್ರ್ಯಾಕ್ ಇಂಟರ್ವ್ಯೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ಈ ಒಂದು ಇಂಟರ್ವ್ಯೂಗೆ ನೀವು ಹೆಂಗೆ ಪ್ರಿಪೇರ್ ಆಗಬೇಕು, ಹೌ ಟು ಕೀಪ್ ಯೋರ್ ಸೆಲ್ಫ್ ವೆರಿ ಕಾನ್ಫಿಡೆಂಟ್, ಅಥವಾ ನೀವು ಹೆಂಗೆ ರೆಡಿಯಾಗಿ ಹೋಗಬೇಕು, ಏನೇನು ಮಾಡಬೇಕು ಆ್ಯಂಡ್ ಯಾವ್ಯಾವ ಥರ ಕ್ವೆಶನ್ಸ್ ನಿಮಗೆ ಬರುತ್ತೆ, ಏನೇನು ರೆಡಿ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕಂಪ್ಲೀಟಾಗಿ ನಾನು ಆ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸೊ ಪ್ಲೀಸ್ ಡೂ ಚೆಕ್ಔಟ್ ದ್ಯಾಟ್ ವಿಡಿಯೋ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ದ್ಯಾಟ್ ಈ ಒಂದು ಪರ್ಟಿಕ್ಯುಲರ್ ರೌಂಡ್ ಹೆಂಗಿರುತ್ತೆ ಆ್ಯಂಡ್ ನೀವು ಹೆಂಗೆ ಈ ರೌಂಡಿಗೆ ರೆಡಿ ಆಗಬೇಕು ಅಂತ ಆ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅಷ್ಟೇ ಗೈಸ್, ದಿಸ್ ವಾಸ್ ಇಟ್. ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಉಪಯೋಗ ಆಗುತ್ತೆ. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ವೇರ್ ಆಸ್ಕಿಂಗ್ ಎಷ್ಟು ಥರ ರೌಂಡ್ಸ್ ಬರುತ್ತೆ ಆ್ಯಂಡ್ ಈ ರೌಂಡ್ಸಲ್ಲಿ ಏನೇನು ಕ್ವೆಶನ್ಸ್ ಬರುತ್ತೆ ಅದನ್ನು ಹೇಳಿ ಅಂತ. ಸೊ ಆದಷ್ಟು ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಥವಾ ಒಂದು ಪಾರ್ಟ್ ಬಗ್ಗೆನೂ ಐ ನೋ ವರ್ಸನ್ ಟೆಸ್ಟ್ ಸ್ವಲ್ಪ ಬೇಗ ಹೇಳಿದೆ ನಾನು, ಬಿಕಾಸ್ ವಿಡಿಯೋನ ಆದಷ್ಟು ನಾನು ಶಾರ್ಟ್ ಆ್ಯಂಡ್ ಕ್ರಿಸ್ಪಾಗಿ ಇಡೋಣ ಅಂತ ಅಂದ್ಕೊಂಡೆ. ಸೊ ನಿಮಗೆ ವರ್ಸನ್ ಟೆಸ್ಟ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳೋದಾದರೆ ಪ್ಲೀಸ್ ಡೂ ಕಮೆಂಟ್ ಡೌನ್ ಸೊ ದ್ಯಾಟ್ ವರ್ಸನ್ ಟೆಸ್ಟಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ವಿತ್ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ಆನ್ಸರ್ಸ್ ಐ ವಿಲ್ ಬಿ ಕಮಿಂಗ್ ಅಪ್. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನೆಕ್ಸ್ಟ್ ನನ್ನಿಂದ ನೀವು ಯಾವ್ಯಾವ ಥರ ವಿಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಪ್ಲೀಸ್ ಡೂ ಗೋ ಆ್ಯಂಡ್ ಕಮೆಂಟ್ ಡೌನ್. ಆ್ಯಂಡ್ ಆಲ್ಸೋ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವೇರ್ ಪೀಪಲ್ ಆರ್ ಸರ್ಚಿಂಗ್ ಫಾರ್ ಜಾಬ್. ಈ ವಿಡಿಯೋ ನಿಜವಾಗ್ಲೂ ಇನಿಷಿಯಲಿ ನೀವು ಒಂದು ಜಾಬ್ ಸರ್ಚ್ ಮಾಡ್ತಿದ್ದೀರಾ ಅಂದಾಗ ಈ ಒಂದು ವಿಡಿಯೋದಲ್ಲಿರೋ ಪಾಯಿಂಟ್ಸ್ ನಿಜವಾಗ್ಲೂ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಸ್, ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.